ಲಕ್ಕಿ ಮದುವೆ ವಿಷಯ ಎತ್ತಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಿಂಗೆ. ಅವಳಿಗೆ 3 ಗಂಟೆ ಹಾಕ್ಸಿ ಜವಾಬ್ದಾರಿ ಕಳ್ಕೊಂಡ್ರೆ ಸಾಕಾಗಿದೆ. ದುಡ್ಡು ಕೂಡಿಡಕ್ಕೆ ಹುಂಡಿ ತಗೊಳಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಇನ್ ಅವಳನ್ನ ಓದಕ್ ಕಳ್ಸಿದ್ರೆ ನಾವೆಲ್ಲ ಸೇರಿ ಗುಂಡಿ ತೋಡ್ಕೋಬೇಕಷ್ಟೇ. ನಾನು ಅವಳನ್ನ ಹೇಗಾದ್ರೂ ಓದಿಸ್ತೀನಿ. ನಿಮ್ಗೆ ಯಾರಿಗೂ ಏನೂ ತೊಂದರೆ ಆಗಲ್ಲ. ತೊಂದ್ರೆ ಆಗಕ್ಕೆ ಇನ್ನು ಏನ್ರಿ ಬಾಕಿ ಉಳಿದಿದೆ? ಮೂಗು ತನಕ ಅಂತೂ ಮುಳುಗಾಗಿದೆ. ಇನ್ನು ಕೂದ್ಲು ನೆಂದ್ರೆಷ್ಟು ಬಿಟ್ರೆಷ್ಟು. ಮೇಘನನ್ ಕಾಲೇಜ್ ಫೀಸ್ ಕಟ್ಬೇಕು. ಕಟ್ಟಿದ್ರಾ? ಶ್ಯಾಮ್ ಸೈಕಲ್ ಕೇಳ್ತಿದ್ದಾನೆ 2 ವರ್ಷದಿಂದ. ರೋಲ್ಡ್ ಗೋಲ್ಡ್ ಹಾಕೊಂಡು ಓಡಾಡ್ತಿದ್ದೀನಿ, ಗೊತ್ತಲ್ವಾ? ನಿಮ್ ತಾತನ್ಗೆ ಯಾರೋ ಪುಣ್ಯಾತ್ಮ ಈ ಮನೆ ದಾನ ಮಾಡಿದ್ದಕ್ಕೆ ಇಲ್ಲಿದೀವಿ. ಇಲ್ಲ ಅಂದ್ರೆ ಗುಡ್ಸ್ಲೇ ಗತಿ. ನೋಡಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ಅವಳ ವಿಷಯದಲ್ಲಿ ನೀವು ಹೇಳಿದ್ದೆಲ್ಲ ಕೇಳಿದೀನಿ. ಈಗ ನೀವೇನಾದ್ರೂ ಅಡ್ಡಿ ಬಂದ್ರೆ ಇಷ್ಟು ವರ್ಷ ಮುಚ್ಚಿಟ್ಟಿರೋ ವಿಷಯನ ನಾನು ಅವಳ ಹತ್ರ ಹೇಳ್ಬೇಕಾಗುತ್ತೆ. ನಳಿನಿ, ಮದುವೆ ನಿಶ್ಚಯ ಮಾಡಿದ್ವಿ. ನಾಳೆ ನಾವೆಲ್ಲರೂ ಲಕ್ಷ್ಮೀಪುರಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮು, ನಿನಗೆ ಈ ಮದ್ವೆ ಒಪ್ಪಿಗೆ ಇದೆಯಾ? ಹೇಳು ಅಮ್ಮು, ನಿನಗೆ ಈ ಮದ್ವೆ ಒಪ್ಪಿಗೆ ಇದೆಯಾ? ಮತ್ತೆ ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ಬೇಕು ತಾನೆ. ನಿನ್ ನಿರ್ಧಾರ ಏನು ಅಂತ ತಿಳಿಸು. ನಮ್ ಜೀವನದ ನಿರ್ಧಾರನ ಬೇರೆಯವ್ರು ತಗೊಂಡ್ರೆ ಏನಾಗಬಹುದು ಅಂತ ನನಗ್ ಚೆನ್ನಾಗ್ ಗೊತ್ತು. ದೇವಕಿ, ಏನ್ ಮಾತಾಡ್ತಾ ಇದ್ಯಾ? ಈ ಮನೇಲಿ ಇನ್ನೊಂದ್ ದೇವಕಿನ ಹುಟ್ಟಾಕೋಕ್ ಹೊರಟಿದ್ಯಾ? ಅಪ್ಪ ಯಾರ ಮಾತು ಕೇಳಲ್ಲ ಅಂತ ಗೊತ್ತಲ್ವಾ? ಅವ್ರಿಗಾಗ್ಲೇ ಡಿಸೈಡ್ ಮಾಡಾಗಿದೆ. ಅಮ್ಮ ಮದ್ವೆ ನಿಲ್ಸಕ್ ಯಾರಿಂದನೂ ಸಾಧ್ಯ ಇಲ್ಲ. ಚಿಕ್ಕಪ್ಪ ಪ್ಲೀಸ್, ಈಗಾಗ್ಲೇ ಅವ್ಳು ಹೆದರ್ಕೊಂಡಿದ್ದಾಳೆ, ಇನ್ನೂ ಹೆದರ್ಸ್ಬೇಡಿ. ಇಲ್ಲಿ ಎಲ್ರು ಏನ್ ಮಾಡ್ತಿದ್ದೀರಾ? ಅಲ್ಲಿ ಮಾವ ಹೊರಗಡೆ ಕಾಯ್ತಿದ್ದಾರೆ. ಅಮ್ಮ, ಅಮ್ಮುದು ಪಾಸ್ಪೋರ್ಟ್ ಎಲ್ಲಿದೆ? ಪಾಸ್ಪೋರ್ಟ? ಏನ್ ಮಾಡಕ್ ಹೊರಟಿದ್ಯಾ? ನಾನ್ ಡಿಸೈಡ್ ಮಾಡಾಗಿದೆ. ಅಮ್ಮು ಹಳ್ಳಿಗೆ ಹೋಗ್ತಿಲ್ಲ. ಅವಳನ್ನ ನಾನು ಮುಂಬೈ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಸೀದಾ ಲಂಡನ್ಗೆ ಫ್ಲೈಟ್ ಹತ್ತಿಸ್ತೀನಿ ಅಷ್ಟೇ. ಆದಿ, ಇದೆಲ್ಲ ಹೇಗ್ ಸಾಧ್ಯ ಆದಿ? ಅಷ್ಟೆಲ್ಲ ಡಿಸ್ಕಸ್ ಮಾಡಕ್ ಇವಾಗ ಟೈಮ್ ಇಲ್ಲ ಅತ್ತೆ. ಅಮ್ಮು, ಆದಿ ತಗೊಂಡಿರೋ ನಿರ್ಧಾರ ಸರಿ ಅನಿಸ್ತಿದೆ. ಈ ಮನೆಯಲ್ಲಿ ಮಾವ ತಗೊಂಡಿರೋ ನಿರ್ಧಾರಕ್ಕೆ ವಿರೋಧ ಹೋಗೋ ಧೈರ್ಯ ಯಾರೂ ಮಾಡಿಲ್ಲ. ಅವರು ಗೊತ್ತಾಗ್ದಿರೋ ಮಾಡ್ತಿರೋ ತಪ್ಪಿನಿಂದ ನಿನ್ ಜೀವನ ಸರಿಯಾಗತ್ತೆ ಅಂದ್ರೆ ಅದ್ ಹಾಗೆ ಆಗುತ್ತೆ. ಸಿಕ್ತು. ಆದಿ, ಇನ್ನು ಎಷ್ಟು ಜನ ಬರ್ಬೇಕು ನಿಮ್ಮನ್ನು ಕರೆಯೋಕೆ? ನೀನ್ ಕರೆಯಕ್ ಬಂದು ನಿಲ್ಲೇ ನಿಂತ್ಬಿಡೋದಾ? ಅಪ್ಪನ್ನ ಇಷ್ಟೊತ್ತ ಕಾಯಿಸೋದು? ನೀನು ನಿನ್ ಮಗಳ ಲೈಫ್ ಬಗ್ಗೆ ಡಿಸಿಷನ್ ತಗೊಳೋದ್ ಬಿಟ್ಟು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಅಪ್ಪ ಹೇಳೋದು ಸರಿಯಾಗೇ ಇರುತ್ತೆ ದೇವಕಿ. ನಿನ್ನೊಬ್ಳು ಜೀವನದಲ್ಲಿ ಹಾಗಾಗಿರ್ಬೋದು, ಹಾಗಂತ ಎಲ್ರ ಜೀವನದಲ್ಲೂ ಹಾಗೇ ಆಗುತ್ತೆ ಅನ್ನೋದು ತಪ್ಪಾಗಲ್ವಾ? ಈಗ ಅನ್ಕೊಂಡೆ ನಾವೆಲ್ಲ ಆ ವ್ಯಕ್ತಿ ಕೈಯಲ್ಲಿ ಗೊಂಬೆಗಳಾಗಿರೋದು ಅಲ್ಲ. ಎಲ್ರಿಗೂ ಅವ್ರದೇ ಆದ ಜೀವನ, ಡಿಸಿಷನ್ಸ್, ಇಮೋಷನ್ಸ್ ಇರೋದಿಲ್ವಾ? ಏನೇನೋ ಹೇಳಿ ಮಕ್ಕಳು ತಲೆ ಕೆಡಿಸ್ಬೇಡ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡು. ಅಣ್ಣ, ನಾನು ಎಲ್ರಿಗೂ ಹೇಳಿದೀನಿ ಬರ್ತಾರೆ. ನೀನ್ ಬಾ, ನಾವು ಹೋಗೋಣ. ಅಮ್ಮ, ಅಮ್ಮು, PhD ಮಾಡ್ಬೇಕು ಅಂತ ಕಟ್ಕೊಂಡಿರೋ ಕನ್ಸನ್ನ ನನ್ಸ್ ಮಾಡ್ಕೊ. ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಪುಟ್ಟಿ. ತಾತ, ಜಾಲಿ ರೈಡ್ಗೆ ನಾವ್ ರೆಡಿ. ಕುತ್ಕೊಳ್ಳಿ. ಎಲ್ಲ ಬಂದ್ರೇನು? ಎಲ್ಲ ಬಂದಿದಾರಪ್ಪ. ಆದಿ ಎಲ್ಲೋ? ಗಾಡಿಲಿದ್ದಾನಪ್ಪ. ಅಲ್ಲ ಆದಿ, ತಾತ. ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ.
ಬಾ ನನ್ನ ಜೊತೆ. ಎಲ್ಲ ಬಂದಿದ್ದಾರೆ ಅಂದೆ, ಸರಿಯಾಗಿ ನೋಡ್ಕೊಳ್ಳೋದಲ್ವಾ? ಇಲ್ಲೇನೋ ಮಾಡ್ತಾ ಇದ್ದೀರಿ? ತಾತ ಅದು ಏನ್ ಮಾಡ್ತಾ ಇದ್ದೀರಿ ಅಂದೆ? ಅಮ್ಮು ಇಲ್ಲೇ ಇದೆಯಲ್ಲ. ತಾತ ಇದು ಅಮ್ಮುದು ಫೇವ್ರೆಟ್ ಗಿಡ ತಾತ. ಹೆಂಗಿದ್ರು ಹಳ್ಳಿಗೆ ಹೋಗ್ತಿದ್ವಲ್ಲ, ಹಂಗೆ ಇದನ್ನು ತಗೊಂಡ್ ಹೋಗೋಣ ಅಂದ್ಲು, ಅದಕ್ಕೆ ಹುಡ್ಕೊಂಡ್ ಬಂದ್ವಿ ಅಲ್ವಾ ಅಮ್ಮು? ಸರಿ ಸರಿ, ಟೈಮ್ ಆಯ್ತು, ಹೊರಡಿ. ಅಮ್ಮು ಟೈಮ್ ಆಯ್ತು ನಡಿ. ಅದೇ ಏನೋ ಇದೆಲ್ಲ. ನಿಧಾನ ಕೋರ್ಸು, ನನ್ನ ಹಿಂದೆ ಬಾ.